ನೋಡಿ ಮೊನ್ನೆ ಬುಧವಾರ ಸಂತೆಯಲ್ಲಿ ನಾನು ಪಪ್ಪಾಯ ತಂದಿನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಮಧ್ಯಾಹ್ನ ಕಟ್ ಮಾಡಿದ್ದೀವಿ. ಒಂದು 4 ಪೀಸ್ ಇಟ್ಟಾರೆ ನೋಡಿ ಇಲ್ಲಿ. ಈಗ ರಾತ್ರಿ ಊಟಕ್ಕೆ ನೋಡಿ ಇಲ್ಲಿ ಇದು ಏನಪ್ಪ ಅಂದರೆ ಇದು ನೋಡಿ ಪಾಲಕ್ ಮತ್ತು ಹೆಸರು ಕಾಳು ಹಾಕಿ ಗ್ರೇವಿ ಮಾಡೀನಿ ರೆಸಿಪಿಗೋಸ್ಕರ. ತುಂಬ ಚೆನ್ನಾಗಿದೆ ಈಗ. ಮತ್ತು ಇದಿದೆ ಈಗ ರಾತ್ರಿ ಊಟಕ್ಕೆ. ಮತ್ತು ಇಲ್ಲಿ ಸ್ವಲ್ಪ ಹಣ್ಣಿದೆ. ಇಷ್ಟೇ ಇದೆ ಈಗ ರಾತ್ರಿ ಊಟಕ್ಕೆ. ಮೊಸರು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಚಹಾ ಕುಡಿತಾ ಇದ್ದೀವಿ ಬೆಳಗ್ಗೆ. ಇವತ್ತು ನೈಟ್ ಅಂತ ಸಿಕ್ಕಾಪಟ್ಟೆ ಮಳೆ ಬಂದು ಏನಾಯ್ತು ಗಿಡ? ಸಾರಿ ಫ್ರೆಂಡ್ಸ್, ಗಿಡ ಅಂದೆ. ಅವನಿಗೆ ಸ್ವಲ್ಪ ಹೈಟ್ ಕಮ್ಮಿ ಇದ್ದಾನಲ್ಲ, ಅದಕ್ಕಾಗಿ ಹಾಗೆ ಕರಿತೇನೆ. ಸಾರಿ ನೋಡಿ. ಇವತ್ತು ನೈಟ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಗುಡುಗು ಸಿಡ್ಲು ಅಷ್ಟೇ ಬಂದಿದೆ. ತುಂಬ ಹೆದರಿಕೆ ಆಯಿತು ನೋಡಿ. ನಮ್ಮ ಪ್ಯಾನ್ ಕೂಡ ತೆಗೆದಿದ್ದಾರೆ. ಅದಕ್ಕೇನೋ ಸಿಡಿಲು ಬಡ್ದಿದ್ದೆ ಅಂತ ಹೇಳ್ತಾ ಇದ್ದಾರಪ್ಪ. ಹಾಗಾಗಿ ಈಗ ಚಹಾ ಕುಡಿತಾ ಇದ್ದೀವಿ ನೋಡಿ. ಶ್ರೇಯಾನು ಚಹಾ ಕುಡಿತಾ ಇದ್ದಾಳೆ ಎದ್ದು. ಇವತ್ತು ಅವಳಿಗೆ ಕಾಲೇಜಿಗೆ ರಜೆ ಇದೆ. ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ದಾಳೆ. ರಜೆ ಇದೆ ಅಂಥೇಳಿ ಈಗ 8:30 8:45 ಎದ್ದಿದ್ದಾರೆ ಅವರಿಬ್ಬರು. ಅದಕ್ಕಾಗಿ ಫ್ರೆಂಡ್ಸ ಈಗ ಚಹಾ ಮಾಡಿದೆ. ಎದ್ದು ಹಲ್ಲು ಬ್ರಷ್ ಮಾಡಿ ಮುಖ ಎಲ್ಲ ತೊಳೆದು ಚಹಾ ಕುಡಿತಾ ಇದ್ದಾರೆ ಇಬ್ಬರು ಅವರು. ನಮ್ಮದು ಸ್ನಾನ ಅದೆಲ್ಲ ಆಗಿದೆ. ಈಗ ನಾನು ಸಹ ಚಹಾ ಕುಡಿಬೇಕಂತೇಳಿ ಕೂತಿದ್ದೀನಿ ಇಲ್ಲಿ ನೋಡಿ. ಮತ್ತು ಈಗ ತಿಂಡಿ ಮಾಡಬೇಕೇನಾದರೂ. ಏನು ಮಾಡಲಿ? ಗೋಳಿ ಬಜ್ಜಿ. ಈಗ ನೋಡಿ, ಒಬ್ಬರು ಗೋಳಿ ಬಜ್ಜಿ ಮಾಡ್ಬೇಕಂತೆ, ಒಬ್ಬರು ಉಪ್ಪಿಟ್ಟು ಮಾಡ್ಬೇಕಂತೆ ನೋಡಿ. ಇಲ್ಲಿ ಯಾವ್ದು ಮಾಡ್ದಾಗುತ್ತೋ ಗೊತ್ತಿಲ್ಲ. ಯಜಮಾನ್ರು ಬಂದಮೇಲೆ ಅವ್ರೇನು ಹೇಳ್ತಾರೆ ಅದನ್ನು ಮಾಡ್ತೀನಿ ಫ್ರೆಂಡ್ಸ್. ಅವ್ರಿಗೆ ಹೊರಗಡೆ ಎಲ್ಲ ತಿಂದು ಬೋರಾಗಿರುತ್ತೆ. ಏನಾದ್ರು ಹೇಳಿದರೆ ನಾನು ಮಾಡಿಕೊಡ್ತೇನೆ. ಒಬ್ಬರು ಗೋಳಿ ಬಜ್ಜಿ ಅಂತ ಇದ್ದಾರೆ, ಒಬ್ಬರು ಉಪ್ಪಿಟ್ಟು ಅಂತ ಇದ್ದಾರೆ. ಹಾಗೆ ನೋಡಿ, ನೋಡ್ತೀನಿ ಯಾವ್ದು ಮಾಡ್ಬೇಕಂತ ಹೇಳಿ. ಆಯಿತಾ? ಹಲಸಿನ ಹಣ್ಣು ಬೇರೆ ಕಡೆ ಹಣ್ಣಾಗೈತಿ ಇವತ್ತು. ಊಟ ಬೇಡ. ಯಾಕೆ? ಹಲಸಿನ ಹಣ್ಣಿದ್ರೆ ಈಗೀಗ ಊಟನೇ ಬೇಡ ಫ್ರೆಂಡ್ಸ್. ಶ್ರೇಯನಿಗೆ ಹಲಸಿನ ಹಣ್ಣಿದ್ರೆ ಅಂತ ಸಾಕವೇ ಸಾಕು. ಎಷ್ಟು ಕೊಟ್ಟರು ಅದನ್ನೇ ತಿಂತಾಳೆ ಇಡೀ ದಿನ. ಒಂದು ಹಲಸಿನ ಹಣ್ಣು ತಂದಾರೆ ಯಜಮಾನ್ರು. ನೋಡ್ಬೇಕು ಅದರದ್ದು ಏನಾದರೂ ರೆಸಿಪಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ದೊಡ್ಡದಿದೆ, ಕಟ್ ಮಾಡಿ ನೋಡ್ತೇವೆ. ಟೇಸ್ಟ್ ಹೇಗಿದೆ ಮೊದಲು ನೋಡ್ತೇವೆ. ಅದು ಅಂದರೆ ಫಸ್ಟ್ ಟೈಮ್ ತಂದಿರೋದು, ನಾವು ಕೂಡ ಗೊತ್ತಿಲ್ಲ ಅದು ಹೇಗೆ ತಿಳು ಐತೆ, ದಪ್ಪ ಐತೆ, ಏನು ಸ್ವೀಟ್ ಇದೆಯಾ ಇಲ್ಲ ಗೊತ್ತಿಲ್ಲ. ನೋಡ್ಬೇಕು, ಕಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಈಗ ತಿಂಡಿಗೆ ಏನಾದರೂ ಮಾಡ್ತೀನಿ ಫ್ರೆಂಡ್ಸ್. ಗೋಳಿ ಬಜ್ಜಿ, ಉಪ್ಪಿಟ್ಟಾರೆ. ಯಜಮಾನ್ರು ಬಂದಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ ಸಜೆಷನ್ ತೊಗೊಂಡು ಮಾಡ್ತೀನಿ. ನಮ್ಮ ಗಾಡಿ ಸ್ಕೂಟ್ರ್ ಒಂದು ಹಾಳಾಗಿಬಿಟ್ಟಿದೆ. ನಿನ್ನೆ ಬೆಳಗ್ಗೆನೂ ಸ್ಟಾರ್ಟ್ ಆಗಲಿಲ್ಲ. ಈಗ ಗ್ಯಾರೇಜಿಗೆ ತೊಗೊಂಡು ಯಾರು ಆ ಸ್ಕೂಟ್ರ್ ರಿಪೇರಿ ಮಾಡಿಸ್ಲಿಕ್ಕೆ ಫ್ರೆಂಡ್ಸ್. ಈಗ ಚಹಾ ಕುಡಿತೀನಿ. ಅವರಿಬ್ಬರು ಕುಡಿದ್ರು ನೋಡಿ. ನಾನು ಈಗ ಚಹಾ ಕುಡಿದು ಮತ್ತೆ ಸಿಗ್ತೇನೆ ನೋಡಿ. ಈಗ ಸ್ವಲ್ಪ ಕೆಲಸ ಆಯಿತು ಫ್ರೆಂಡ್ಸ. ಅದನ್ನು ಇದನ್ನು ಮಾಡಿದ ಮೇಲೆ ಚಹಾ ಕುಡಿದಿದ್ದೀವಲ್ಲ, ಸ್ವಲ್ಪ ಟೈಮ್ ಬಿಟ್ಟು ಈಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಶಾವಿಗೆ ಉಪ್ಪಿಟ್ಟು. ಯಜಮಾನ್ರು ಬರಲ್ಲ ಅಂತ ಹೇಳಿದ್ರು ಅವರು. ಧನುಷ ಶಾವಿಗೆ ಉಪ್ಪಿಟ್ಟು, ಶ್ರೇಯಾ ಗೋಳಿ ಬಜ್ಜಿ ಅಂತ ಇದ್ಲು. ಕಡೆಗೆ ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟೆ ಫ್ರೆಂಡ್ಸ್. ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಬೇಕಂತೇಳಿ ಏನಕ್ಕಾಯ್ತದ ಅದನ್ನ ಮಾಡೀನಿ ನೋಡಿ. ಬೆಳಗ್ಗೆ ತಿಂಡಿ ನಾವು ಏನು ಮಾಡ್ತೀವಿ, ಶಾವಿಗೆ 10 kg ಅಥವಾ 5 kg ಅದು ಏನು ಮಾಡ್ತೀವಿ ಮನೆಯಲ್ಲಿ ಮಾಡಿಸಿಟ್ಟಿರ್ತೀವಿ ನಾವು. ನಮ್ಮೂರ ಕಡೆ ಬಂದರೆ ಉತ್ತರ ಕರ್ನಾಟಕ ಸೈಡ ಹಪ್ಪಳ ಸಂಡಿಗೆ ಎಲ್ಲ ಬೇಸಿಗೆ ಟೈಮಲ್ಲಿ ಮಾಡಿಟ್ಕೋತೀವಲ್ಲ. ಅದಕ್ಕಾಗಿ ನಮ್ಮ ತಾಯಿಯವರು ಕೂಡ ನನಗೆ ಹಾಗೆ ಮಾಡಿಸ್ಕೊಡ್ತಾರೆ. ವರ್ಷ ನಮ್ಮ ತಾಯಿನೇ ಮಾಡಿಸ್ಕೊಡೋದು ನನಗೆ ಸಂಗೆ ಎಲ್ಲ. ಈ ಥರ ಯಾವಾಗ ಬೇಕಾದಾಗ ಮಾಡ್ಕೊಳಕ್ಕೆ ಬರುತ್ತೆ. ಫುಲ್ಲು ಒಣಗಿಸಿ ಇಟ್ಟಿಬಿಟ್ಟಿರ್ತೀವಿ ನಾವು. ಈ ಥರ ಮಾಡಿ ಅವಾಗ ಏನಾಕೈತಿ, 1 ವರ್ಷ ಅಲ್ಲಿ 2 ವರ್ಷ ಇಟ್ಟರು ಹಾಳಾಗಲ್ಲ. ಆ ಥರ ಆಕೈತಿ ನೋಡ್ರಿ ನಮಗೆ. ನಾನೀಗ ಶಾವಿಗೆ ಈ ವರ್ಷ ಮಾಡಿಸ್ಲಿಲ್ಲ. ನಮ್ಮವರು ನನಗೆ ಇದು ಬೇಡ ಅಂತ ಹೇಳಿದೆ. ಹೋದ ವರ್ಷದ್ದು ನೋಡಿ, ಹೋದ ವರ್ಷದ ಶಾವಿಗೆ ಇನ್ನೂ ಎಷ್ಟು ಚೆನ್ನಾಗಿ ಏನೂ ಆಗಲ್ಲ. ಮತ್ತು ಮೊನ್ನೆ ಸ್ವಲ್ಪ 1 ದಿನ 2 ದಿನ ಬಿಸಿಲಿಗೆ ಹಾಕಿ ಒಣಗಿಸಿ ಇಟ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ. ಪಾಯಸ ಮಾಡಲಿಕ್ಕಾಗತ್ತೆ, ಉಪ್ಪಿಟ್ಟು ಮಾಡಲಿಕ್ಕಾಗತ್ತೆ. ಮತ್ತು ಏನಾದರೂ ನಾವು ಹುರುಳಿ ಆಂಬ್ಲಿ ಮಾಡಿದರೆ ಅದಕ್ಕೂ ಸಹ ಹಾಕ್ತೀವಿ ನೋಡಿ. ಚೆನ್ನಾಗಿರುತ್ತೆ.
ಈ ಥರ ಸುಡ್ತೈತಿ, ಸಿಡಿ ಆಗ್ತೈತಿ ನೋಡ್ರಿ, ಕೈಗೆ ಸಿಡಿದು ಬಿಡ್ತೈತಿ ಫ್ರೆಂಡ್ಸ್. ಈಗೇನಾದರೂ ಮತ್ತೆ ಮಧ್ಯಾಹ್ನ ಅಡುಗೆದು ಸ್ಟಾರ್ಟ್ ಮಾಡಬೇಕು. ಹೊರಗಡೆ ಅಂತ ಫುಲ್ಲು ಮಳೆ ಬರೋ ಥರ ಆಗ್ತಾಯಿದೆ ನೋಡಿ. ಈಗ ಈ ಥರ ಮಳೆ ಬರೋ ಥರ ಆಗಿದೆ, ಬಂದಿಲ್ಲ. ಈಗ ರಾತ್ರಿ ಮಾತ್ರ ಆಗಿದೆ ಚೆನ್ನಾಗಿ ಮಳೆ. ಈಗ ಟೊಮೆಟೊ ತಂದೀವಿ, 1 kg ಟೊಮೆಟೊದ್ದು ಗೊಜ್ಜು ಮಾಡಬೇಕು. ಟೊಮೆಟೊ ಗೊಜ್ಜು ಖಾಲಿಯಾಗಿದೆ, ಇಲ್ಲ ಟೊಮೆಟೊ ಗೊಜ್ಜು ಖಾಲಿ ಅದ ಮಾಡಿ ಇಟ್ಬಿಟ್ರೆ ನಾ ಎಲ್ಲಿಗಾದರೂ ಹೊರಗಡೆ ಹೋಗಿ ಬರುವಾಗ ಲೇಟ್ ಮಾಡಿದರೆ ಅನ್ನ ಒಂದು ಮಾಡಿದರೂ ಆಗುತ್ತೆ. ಅದು ಗೊಜ್ಜು ಮಾಡಿಬಿಟ್ರೆ ಅನ್ನ ಒಂದು ಮಾಡಿ ಅದರೊಳಗಡೆ ಹಚ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ಫ್ರೆಂಡ್ಸ ಈಗ ಟೊಮೆಟೊ ಗೊಜ್ಜು ಒಂದು ಮಾಡಬೇಕು. ಈಗ ಟೊಮೆಟೊ ತೆಗೆದಿಟ್ಟಣಿ ಮಾಡ್ಬೇಕಂತೇಳಿ ಆಗ್ತೈತೆ ಇಲ್ಲ ಅದು ಗೊತ್ತಿಲ್ಲ, ಏನೇನಾಗುತ್ತೆ. ಟೈಮ್ ಒಮ್ಮೆ ಸಿಕ್ಕಿಬಿಡುತ್ತೆ, ಮಾಡಲಿಕ್ಕೆ ಟೈಮ್ ಸಿಗುತ್ತೆ ಒಂದೊಂದ್ಸತಿ. ಈಗ ಎಷ್ಟು ತಿಂಡಿ ತಿನ್ಬಿಡೋದೆ ಎಲ್ಲಾದ್ರೂ ಹೋಗುನು ಅಂತೇಳಿ ನಮ್ಮನೆ ಕಾಲ್ ಮಾಡಿಬಿಟ್ರೆ ಹೋಗಿಬಿಡೋದಾಕೈತಿ, ಮಾಡೋದೇ ಆಗಲ್ಲ. ಮತ್ತು ಫ್ರಿಜ್ಜಲ್ಲಿ ಎತ್ತಿಟ್ಟು ಹೋಗಿಬಿಡೋದಾಕೈತಿ. ಅದಕ್ಕಾಗಿ ಇದೊಂದು 10 ನಿಮಿಷ ಇದಾಗಬೇಕು ಫ್ರೆಂಡ್ಸ್. ಸ್ವಲ್ಪ ಇದನ್ನು ಮುಚ್ಚಳ ಮುಚ್ಚಿ ಹೀಗೆ ಬಿಡ್ತೀನಿ. ಈ ಥರ ಯಾಕೆ ಮುಚ್ಚಳ ಮುಚ್ತೀವಿ ಅಂದರೆ ಸ್ವಲ್ಪ ಹೂ ಅರಳಿದಂಗೆ ಅರಳುತ್ತೆ ಚೆನ್ನಾಗಿ. ಈ ಥರ ಮುಚ್ಚಳ ಮುಚ್ಚಿಟ್ಬಿಟ್ರೆ ಸೂಪರ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ನಾವು ಮುಚ್ಚಳ ಮುಚ್ಚಿಡ್ತೀವಿ. ಮತ್ತು ಉಪ್ಪಿಟ್ಟು ಮಾಡಿ ಒಂದು 10 ನಿಮಿಷ ಬಿಡಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ಅದಕ್ಕಾಗಿ ಇದಾಗುತ್ತೆ ನೋಡಿ ಫ್ರೆಂಡ್ಸ್. ಗ್ಯಾಸ್ ಒಂದು ಸರ್ವಿಸ್ ಕೊಡಬೇಕು. ಮತ್ತು ಇದು ಮುರಿದು ಬಿಟ್ಟಿದೆ ಅದರದ್ದು ಆಚೆದ್ದು. ಇದು ಗ್ಯಾಸ ಸ್ವಲ್ಪ ಸ್ಲೋ ಆಗಿ ಹತ್ತುತ್ತೆ, ಅಷ್ಟೊಂದು ಸ್ಪೀಡ್ ಇಲ್ಲ. ಅದಕ್ಕೆ ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ ನಾನು. ಚಹಾ ಹಾಲದು ಕಾಯಿಸಿದ್ರೆ ಮಾತ್ರ ಯೂಸ್ ಮಾಡ್ತೇನೆ. ಅಡುಗೆ ಮಾಡೋದಿದ್ರೆ ಇಲ್ಲೇ ಮಾಡಬೇಕಾಗುತ್ತೆ ನಾನು. ಇದು ಮುರಿದು ಬಿಟ್ಟಿದೆ ಈಚೆದ್ದು ಸ್ವಲ್ಪ ಗ್ಯಾಸ ಜೋರಿದೆ. ಇದು ಪೂರ ಸಣ್ಣಗೆ ಹತ್ತುತ್ತೆ. ಅದಕ್ಕಾಗಿ ತುಂಬ ವರ್ಷ ಆಯ್ತು ಗ್ಯಾಸ್ ತಂದು. ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ಈಗ ಆಗಲ್ಲ, ಬೇಡ ಅಂತೇಳಿ ಬಿಟ್ಟಿವಿ. ಈಗ ಇದನ್ನು ಸರ್ವಿಸ್ ಕೊಡಬೇಕು ಒಂದಿನ, ಯಾವಾಗಲೂ ಅದು ಸರ್ವಿಸ್ ಕೊಡೋದು ಅಂತ ಹೇಳ್ಯಾರ. ನೋಡಿ ಎಷ್ಟು ಚೆನ್ನಾಗಿ ಮುಚ್ಚಳ ಮುಚ್ಚಿದ್ಮೇಲೆ ಎಷ್ಟು ಚೆನ್ನಾಗಿ ಅರಳುತ್ತೆ. ಹಾಗಾಗಿ ಫ್ರೆಂಡ್ಸ ಈಗ ಶಾವಿಗೆ ಉಪ್ಪಿಟ್ಟು ಬೆಳಗ್ಗೆ ತಿಂಡಿಗೆ ರೆಡಿಯಾಗಿದೆ. ಈಗ ನೋಡಿ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಬಿಡ್ತೀನಿ ಫ್ರೆಂಡ್ಸ. ಇದು ಸ್ವಲ್ಪ ಶಾವಿಗೆ ಹುರಿದಿರೋಂಥದ್ದು ಉಳಿತು, ಇದೊಂದು ಕವರಿಗೆ ಹಾಕಿ ತೆಗೆದಿಟ್ಬಿಡ್ತೀನಿ. ಈಗ ಆಮೇಲೆ ಹೇಗಾಗಿದೆ ಅಂತೇಳಿ ಮತ್ತೆ ನಿಮಗೆ ಶಾವಿಗೆ ಉಪ್ಪಿಟ್ಟು ತೋರಿಸ್ತೇನೆ. ಬೇರೆ ಕೆಲಸ ಇದೆ, ಮಾಡಿ ಬರ್ತೇನೆ ಫ್ರೆಂಡ್ಸ. ನೋಡಿ ಇಲ್ಲಿ ಉಪ್ಪಿಟ್ಟು ಶ್ರೇಯಮ್ಮ ಹಾಕ್ತಾ ಇದ್ದಾಳೆ. ಈಗ ಎಲ್ಲ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ಲ ಶ್ರೇಯ? ಚೆನ್ನಾಗಿದೆ ನೋಡಿ. ಸಾಕು ಸಾಕು, ಮುಚ್ಚಳ ಮುಚ್ಚಿಬಿಡು. ಇವತ್ತು ಶ್ರೇಯ ಮನೇಲಿದ್ದಾಳೆ ಫ್ರೆಂಡ್ಸ್. ಇವತ್ತು ರಜೆ ಕೊಟ್ಟಾರ ಅವಳಿಗೆ, ಇಂದು ನಾಳೆ 2 ದಿನ ರಜೆ ಇದೆ ಅವಳಿಗೆ. ಫುಲ್ಲಿ ಹ್ಯಾಪಿ ಇದ್ದಾಳೆ ಫ್ರೆಂಡ್ಸ್ ಅವಳು ಇವತ್ತು ಅಲ್ಲ ಶ್ರೇಯ? ಖುಷಿ ಸಿಕ್ಬಿಟ್ಟಿದೆ ನನಗೆ 2 ದಿನ ರಜೆ ಕೊಟ್ಟಾರ ಅಂಥೇಳಿ. ಈಗ ಫ್ರೆಂಡ್ಸ ತಿಂಡಿ ತಿಂತೀವಿ, ನಿಮಗೆ ಮತ್ತೆ ಸಿಗ್ತೀವಿ. ಫ್ರೆಂಡ್ಸ ಇಲ್ಲಿ ಇದು ಕುದಿಲಿಕ್ಕೆ ಹಾಕಿದ್ದೆ. ಇಲ್ಲಿ ನೋಡಿ ಈಗ ಊಟಕ್ಕೆ ಅನ್ನ ಮಾಡಿಟ್ಟಿದ್ದೀನಿ. ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ನೋಡಿ ಅನ್ನ ಕೂಡ ರೆಡಿ ಆಗಿದೆ. ಇಲ್ಲಿ ಟೊಮೆಟೊ ತೊಕ್ ಮಾಡಿದೆ ಫ್ರೆಂಡ್ಸ್ ಇವತ್ತು. ಇದರ ರೆಸಿಪಿ ಆಲ್ರೆಡಿ ಪ್ರೇಮಾ ಲಾಗ್ಸಲ್ಲಿ ಬಂದಿದೆ. ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ಯಾಕಪ್ಪ ಅಂತಂದರೆ ಇದು ತೊಕ್ಕು ಖಾಲಿ ಬೇಕು ನನಗೆ. ಈಗ ಸ್ವಲ್ಪ ಎಲ್ಲಿಗಾದ್ರೂ ಅರ್ಜೆಂಟ್ ಹೊರಗಡೆ ಹೋಗಿ ಬಂದರೆ ಅನ್ನ ಒಂದು ಮಾಡಿಬಿಟ್ರೆ ಇದನ್ನು ಹಾಕೊಂಡು ತಿನ್ಲಿಕ್ಕೆ ಬರುತ್ತೆ. ತುಂಬ ಈಜಿ ಕೂಡ ರೆಸಿಪಿ, ಮತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಒಂಥರ ಪುಳಿಯೋಗರೆ ಕಲಿಸಿದ ಹಾಗೆ ತುಂಬ ಚೆನ್ನಾಗಿರುತ್ತೆ ಇದು. ಅದಕ್ಕಾಗಿ ನಾನು ಇದನ್ನು ಖಾಲಿಯಾಗಿತ್ತು ಮೊನ್ನೆ ಸಂತೆಗೆ ಹೋದಾಗ ಒಂದು 2 kg ಟೊಮೆಟೊ ತಂದಿದ್ದೆ. 1.25 kg ಅಷ್ಟು ಇದನ್ನು ತೊಕ್ ಮಾಡಿದೆ ಫ್ರೆಂಡ್ಸ್. ಈಗ ಊಟಕ್ಕೆ, ಈಗ ಮಧ್ಯಾಹ್ನ ಊಟಕ್ಕೆ ಇದು ಸ್ವಲ್ಪ ಕಲಿಸಿಬಿಡ್ತೀನಿ. ಇದರಲ್ಲಿ ಅನ್ನ ಈಗ ಬಿಸಿ ಅನ್ನ ಮಾಡಿದ್ದೀನಿ, ಇದಕ್ಕೆ ಕಲಿಸಿಬಿಡ್ತೀನಿ. ಇದನ್ನು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ನಾನು ಒಂದು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ
3 ರಿಂದ 4 ತಿಂಗಳು ಏನೂ ಆಗಲ್ಲ. ನಮಗೆ ಒಂದಿಷ್ಟು ತೊಕ್ಕು ನೋಡಿ, 1 kg 1/4 kg ಅಷ್ಟು ತೊಕ್ಕು 3 ರಿಂದ 4 ತಿಂಗಳು ಬರುತ್ತೆ. ನಾವು ಒಂದು ಅನ್ನ ಎಷ್ಟು 1/4 kgಗೆ ಇಷ್ಟು ಬೆರೆಸಿದ್ರೆ ಸಾಕು. ಅಷ್ಟು ಜಾಸ್ತಿ ಏನು ಬೇಡ, ಯಾಕಂದರೆ ಹುಳಿ ಇರುತ್ತಲ್ಲ ಅದಕ್ಕೋಸ್ಕರ. ಈಗ ಇದನ್ನು ರೆಡಿ ಮಾಡಿದರೆ ಮಧ್ಯಾಹ್ನ ಊಟಕ್ಕೆ ಇದು ಆಯಿತು. ಈಗ ಊಟಕ್ಕೆ ಕೊಟ್ಬಿಡ್ತೇನೆ. ಊಟಕ್ಕೆ ಲೇಟ್ ಆಗುತ್ತೆ ಅವ್ರಿಗೆ, ಮತ್ತೆ ಇದನ್ನು ಮಾಡ್ತಾರೆ. ಈಗ ಊಟಕ್ಕೆ ಕೊಡ್ತೇನೆ. ನೋಡಿ ತೊಕ್ಕು ನಿಮಗೆ ತುಂಬ ಇಷ್ಟ ಅಂತೇಳಿ ಈಗ ರೆಸಿಪಿ ಹಾಕಿದ್ದೇನೆ. ನಿಮಗೆ ತುಂಬ ಇಷ್ಟ ಆದರೆ ನೀವು ರೆಸಿಪಿ ಮಾಡ್ಬೋದು. ಟೊಮೆಟೊ ತೊಕ್ಕು ಅಂತೇಳಿ ಸರ್ಚ್ ಮಾಡಿ ಸಿಗುತ್ತೆ ನನ್ನ ಚಾನಲಲ್ಲಿ. ಈಗ ಊಟಕ್ಕೆ ಕೊಡ್ತೇನೆ. ಲೇಟ್ ಆಗುತ್ತೆ ಫ್ರೆಂಡ್ಸ್, ಆಲ್ರೆಡಿ 2 ಆಗಿದೆ. ಊಟಕ್ಕೆ ಕೊಟ್ಟ ಮೇಲೆ ಮತ್ತೆ ನಿಮಗೆ ನಾನು ಸಿಗ್ತೇನೆ. ಏನು ಮಾಡ್ತಿದ್ದೆಮ್ಮ? ಈಗ ನಿಂದ್ರಾಕ್ ಬರೋ ತಿರುವಿಲಿ ಉರುಳಾಲ ಇರುವಿ. ಈಗ ನಿಮ್ಮ ಅಪ್ಪಗ ಸ್ನಾನಕ್ಕೆ ನೀರು ಬಿಸಿ ಮಾಡತ್ತೀನಿ ಇಲ್ಲಿ. ಅಪ್ಪ ಮಳೆ ಸ್ಟಾರ್ಟ್ ಆತ್ಲ, ಇನ್ನು ಫುಲ್ ಚಳಿ ಹತ್ತೈತಿ. ನಿಮ್ಮ ಅಪ್ಪಗೆ ನೀರು ಇಟ್ಟು ಹೋಗ್ಬೇಕಂತ ಹೇಳಿ ಬನ್ನಿ ನೀರು ಇಡ್ತೀನಿ ಮಗ. ಆಯಿತು, ಅಷ್ಟರಲ್ಲೇ ಅದು ಉರಿ ಹತ್ತೈತಿ. ಈಗ ಉರಿ ಹತ್ತೈತಿ ಅದೀಗ ಅಷ್ಟರಲ್ಲೇ ಕಾಯಿಲೆ ಅಲ್ಲ ಫ್ರೆಂಡ್ಸ. ಇನ್ನು ಮಳೆ ಸ್ಟಾರ್ಟ್ ಆಯಿತು. ನೀರು ಗ್ಯಾಸ್ ಮೇಲೆ ಅಂದರೆ ಇದು ಆಕೈತಿ. ಈಗ ಕೆಲಸದಿಂದ ಬಂದವ್ರು ಸ್ನಾನ ಮಾಡ್ತಾರೆ ಡೈಲಿ. ಮತ್ತು ಇವನು ಕೂಡ ಮಾಡಿಲ್ಲ ನೋಡಿ, ಇನ್ನೂ ಸ್ನಾನ ಇನ್ನು ಮಾಡ್ತಾನೆ. ಬಿಸಿ ನೀರು ಬೇಕಂತೆ, ಅದಕ್ಕೆ ಇಟ್ಟಿವಿ. ಅದು ಉರಿ ಹತ್ತದೆ ಈಗ ಸಣ್ಣ. ಇನ್ನು ಈಗ 7 ಗಂಟೆ ಆಗಿದೆ ನೋಡಿ, ಇನ್ನೂ ಇಷ್ಟು ಬೆಳಕಿದೆ. ಯಾಕೆ ಹಂಗೆ ಮಾಡತ್ತೀಯೋ? ಇರಿಬೇನ ಫುಲ್ಲು ಇರಿಬಿದಾವಲ್ಲಿ, ಏನು ಮಾಡ್ಬೇಕು ಹೇಳಿ. ಅದಕ್ಕೆ ಈಗ ನೋಡಿ ಇನ್ನೂ ಇಷ್ಟು ಬೆಳಕಿದೆ. ಅಷ್ಟರಲ್ಲಿ ಯಜಮಾನ್ರು 8 ಗಂಟೆಗೆ ಬರ್ತಾರಲ್ಲ, ಬರೋ ಅಷ್ಟರಲ್ಲಿ ಕಾಯ್ತದೆ ಫ್ರೆಂಡ್ಸ್. ನೋಡಿ ಈಗ ಹೊರಗಡೆ ಬಂದೀವಿ. ಇದು ಇಲ್ಲಿ ಆಟ ಆಡತ್ತಲ್ಲ ಕೆಂಪು ಮುಖದ ಧನುಷ್ ಬಾಯ್. ನೋಡಿ ಫ್ರೆಂಡ್ಸ್, ಟಪ್ಪರಿ ಯಾಕೋ ಕ್ಲಿಯರ್ ಬರ್ತಾಯಿಲ್ಲಲ್ಲ, ಬರ್ತಾಯಿಲ್ಲ ನೋಡಿ ಫ್ರೆಂಡ್ಸ. ಕ್ಯಾಮ್ರಾ ಒರೆಸಿದೆ, ಸ್ವಲ್ಪ ಇದಾಯ್ತು ನೋಡಿ. ಇಷ್ಟೇ ಇದ್ದಾನೆ, ಹೈಟೇ ಆಗ್ತಾಯಿಲ್ಲ. ಎಷ್ಟು 13 ವರ್ಷದ ಆದರೂ ಹೈಟ್ ಆಗ್ತಾಯಿಲ್ಲ. ಅದಕ್ಕೆ ಅವನಿಗೆ ಗಿಡ ಅಂತ ಕರಿತೀನಿ ಫ್ರೆಂಡ್ಸ್ ನಾನು. ಇನ್ನೊಂಥರ ಖುಷಿ ಅಲ್ಲೇಪ್ಪ ನೋಡಿ. ಹಾಗಾಗಿ ಫ್ರೆಂಡ್ಸ ಈಗ ಸಾಯಂಕಾಲದ ಅಡುಗೆ ನೋಡ್ತೀನಿ ಈಗ ಏನೇನಿದೆ ಅಂಥೇಳಿ. ಒಳಗಡೆ ಅಡುಗೆ ಮಾಡಬೇಕು. ಈಗ ದೇವ್ರಿಗೆ ದೀಪ ಅದೆಲ್ಲ ಹಚ್ಚಿವಿ, ಆಗಿದೆ. ಮೋಡಾಗಿದೆ, ಕಾಣ್ತಿರ್ಬೋದು ನಿಮಗೂ ಕೂಡ. ಸಿಕ್ಕಾಪಟ್ಟೆ ಮೋಡಾಗಿದೆ. ಇಷ್ಟು ಮಳೆ ಆಗ್ತಾಯಿದೆ, ಇಷ್ಟು ಚಳಿ ಇದೆ ಅಂದ್ರೂ ಮುಖದ ಮೇಲೆ ನೀರು ಹರಿದು ಮಾತ್ರ ಹೋಗ್ತಾಯಿಲ್ಲ ಅಲ್ಲ. ನೋಡಿ ಹೇಗೆ ಹತ್ತಿದೆ, ನಾವು ಹೇಗೆ ಹತ್ತಿದೆ. ಅದನ್ನು ಕೆಡವಿ ಧನುಷ. ಅದೊಂದು ಈಗ ಒಳ್ಳೇದಂತೇಳಿ ಹಾಕಿದ್ರೆ ನೀನು ಎಂತಪ್ಪ. ಮಕ್ಕಳು ಆಟ ಕೇಳೋದಿಲ್ಲ ರೀ ಫ್ರೆಂಡ್ಸ. ಈಗ ಒಳಗೆ ಹೋಗ್ತೇನೆ, ಅಡುಗೆದು ನೋಡ್ತೀನಿ. ಹೊಗೆ ಹಿಡಿದ್ಬಿಟ್ಟಿದೆ ನೋಡಿ, ಮನೆ ಹತ್ರ ಎಲ್ಲ ಫುಲ್ ಹೊಗೆ ಹಿಡಿದಿದೆ. ಅದು ಉರಿ ಹತ್ತಿಲ್ಲಲ್ಲ, ಹಾಗಾಗಿ ಹೊಗೆ ಹಿಡಿದಿದೆ. ನಿಮಗೆ ಒಳಗಡೆ ಈಗ ಅಡುಗೆ ಏನೇನಿದೆ ಅಂತ ನೋಡ್ತೇನೆ. ಬಾಗಿಲು ಓಪನ್ ಇದೆ. ಇದು ಕಡಿಪಟ್ಟಣ ಒಳಗಡೆ. ಹಾಗಾಗಿ ಮತ್ತೆ ಸಿಗ್ತೀನಿ. ಈಗ ಊಟ ಮಾಡ್ತೀವಿ. ಟೈಮ್ ಆಗಿದೆ 8:45 ಆಗಿದೆ. ಕೂಲರ್ ಹಚ್ಚಿದ್ದಾರೆ ಫುಲ್ ಚಳಿ ಅಂಥೇಳಿ. ಫ್ಯಾನ್ ತೊಗೊಂಡು ಹೋಗ್ಯಾರ ಅಂಥೇಳಿ ಇದನ್ನೆಲ್ಲ ಬೆಳಗ್ಗೆ ಸೌಂಡ್ ನೋಡಿ ಈಗ ಬರ್ತದೆ. ಈಗ ಅಡುಗೆ ಏನೇನಿದೆ ಅಂಥೇಳಿ ನೋಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ಇದೆ ಅಡುಗೆ, ಏನಿಲ್ಲ ಜಾಸ್ತಿ ಏನು ಮಾಡಿಲ್ಲ ಇವತ್ತು. ನೋಡಿ ಮೊನ್ನೆ ಬುಧವಾರ ಸಂತೆಯಲ್ಲಿ ನಾನು ಪಪ್ಪಾಯನ ತಂದಿನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ. ಮಧ್ಯಾಹ್ನ ಕಟ್ ಮಾಡಿದ್ದೀವಿ. ಒಂದು 4 ಪೀಸ್ ಇಟ್ಟಾರೆ ನೋಡಿ ಇಲ್ಲಿ. ಈಗ ರಾತ್ರಿ ಊಟಕ್ಕೆ ನೋಡಿ ಇಲ್ಲಿ ಇದು ಏನಪ್ಪ ಅಂದರೆ, ಇದು ನೋಡಿ ಪಾಲಕ್ ಮತ್ತು ಹೆಸರು ಕಾಳು ಹಾಕಿ ಗ್ರೇವಿ ಮಾಡೀನಿ ರೆಸಿಪಿಗೋಸ್ಕರ. ತುಂಬ ಚೆನ್ನಾಗಿದೆ ಈಗ. ಮತ್ತು ಇದಿದೆ ಈಗ ರಾತ್ರಿ ಊಟಕ್ಕೆ. ಮತ್ತು ಇಲ್ಲಿ ಸ್ವಲ್ಪ ಹಣ್ಣಿದೆ. ಇಷ್ಟೇ ಇದೆ ಈಗ ರಾತ್ರಿ ಊಟಕ್ಕೆ. ಮೊಸರು ಏನು ಜಾಸ್ತಿ ಮಾಡಿಲ್ಲ. ಇವತ್ತು 2 ರೆಸಿಪಿ ಮಾಡಿದೆ. ಒಂದು ಟೊಮೆಟೊ ಗೊಜ್ಜು ಮಾಡಿದೆ, ಒಂದು ಇದನ್ನು ಪಾಲಕ್ ಗ್ರೇವಿ ಮಾಡೀನಿ. ಪಾಲಕ್ ಗ್ರೇವಿ ಮಸ್ತಾಗಿದೆ ನೋಡಿ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಹೆಸರು ಕಾಳು ಹಾಕಿ ಮಾಡಿರೋದ್ರಿಂದ. ಈಗ ಊಟ ಮಾಡ್ತೇವೆ. ಊಟ ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ. ಊಟ ಆಯಿತು ನೋಡಿ. ಈಗ ನಮ್ಮದು ಊಟ ಆಯಿತು. ನಿಮ್ಮದು ಊಟ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಶ್ರೇಯಾ ಬರಿತಾ ಕೂತಿದ್ದಾಳೆ ಇಲ್ಲಿ ಊಟ ಮಾಡಿ. ಇವನು ಇಲ್ಲಿ ಕೂತಿದ್ದಾನೆ ನೋಡಿ, ಮಾವಿನ ಹಣ್ಣು ಪಕ್ಕ ಇಟ್ಕೊಂಡು. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ.
ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ.